R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ಈಗಿನ ಕಾಲದಲ್ಲಿ ಹಿರಿಯವರಾದವರು ಮಕ್ಕಳ, ಸೊಸೆಯಂದಿರು, ಮೊಮ್ಮಕ್ಕಳ ಸ್ವಭಾವಗಳೊಂದಿಗೆ ಹೊಂದಿಕೊಂಡು ಹೋಗುವ ಅನಿವಾರ್ಯತೆ ಎದುರಾಗಿದೆ ಎಂದು ಖ್ಯಾತ ಆಪ್ತ ಸಮಾಲೋಚಕರಾದ ಟಿ. ವಿನಾಯಕ್ ಅವರು ಅಭಿಪ್ರಾಯಪಟ್ಟರು. ಅವರು ಶನಿವಾರದಂದು ಘಟಪ್ರಭಾದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹಿರಿಯ ನಾಗರಿಕರ ವೇದಿಕೆ, ಜೈಂಟ್ಸ್ ಗ್ರೂಪ್ ಆಫ್ ಘಟಪ್ರಭಾ, ಶಾಂತಲಿಂಗೇಶ್ವರ ಲೋಕ ಕಲ್ಯಾಣ ಟ್ರಸ್ಟ್ ಶಿರಡಾನ ಇವರ ಸಂಯುಕ್ತ ಆಶ್ರಯದಲ್ಲಿ ಘಟಪ್ರಭಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆಯೋಜಿಸಿದ್ದ ಹಿರಿಯ ನಾಗರಿಕರ ಸತ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಅಧ್ಯಕ್ಷತೆಯನ್ನ ಶ್ರೀ ಎಚ್.ಎಸ್. ಗಿರೆಡ್ಡಿ ಗುರುಗಳು ವಹಿಸಿದ್ದರು. ಡಾಕ್ಟರ್ ವಿಲಾಸ ನಾಯ್ಕವಾಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜೈಂಟ್ಸ್ ಗ್ರೂಪ್ ಅಧ್ಯಕ್ಷರಾದ ಸುರೇಶ್ ಕರೋಶಿ ಮಾತನಾಡಿದರು. ಶ್ರೀಕಾಂತ್ ಕುಲಕರ್ಣಿ ಅವರು ಎಲ್ಲರನ್ನ ಸ್ವಾಗತಿಸಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಹಿರಿಯ ನಾಗರಿಕರಾದ ಶ್ರೀಮತಿ ಸಿದ್ದವ್ವ ಕಾಡದವರ, ನೀಲವ್ವ ಕಮತ, ಯಲ್ಲವ್ವ ನಿಡಸೋಸಿ, ದೊಡ್ಡಪ್ಪ ಹುಕ್ಕೇರಿ, ಕರೆಪ್ಪ ನಿಡಗುಂದಿ ಅವರನ್ನು ಸತ್ಕಾರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೆಪಿ ಕಳ್ಳಿಮಠ, ಸುಭಾಸ್ ದಂಡಿಕರ, ಶ್ರೀಕಾಂತ್ ಮಹಾಜನ, ಸುರೇಶ್ ಪಾಟೀಲ ಕೇಡಿ ವಾಲಿಕಾರ, ಶಂಕರ ಕುರಣಗಿ, ಡಾಕ್ಟರ್ ರಮೇಶ್ ಬಳಿಗಾರ್, ಡಾಕ್ಟರ್ ನಾಭಿರಾಜ ಪೂಜಾರ, ಪುಂಡಲಿಕ ನಾಯ್ಕ, ಸುಭಾಸ್ ಗಾಯಕ್ವಾಡ, ಭೋಪಾಲ್ ಖೆಮಲಾಪುರೆ, ಮಲ್ಲಪ್ಪ ಹುಕ್ಕೇರಿ, ಕಲ್ಲಪ್ಪ ಕಾಡದವರ, ಅಸೋದೆ, ಮುರಳೀಧರ ಜತ್ಕರ, ಅರುಣ್ ದೇಶಪಾಂಡೆ, ರಾಜು ಕತ್ತಿ, ಮಾರುತಿ ಹುಕ್ಕೇರಿ, ಕೆಂಪಣ್ಣ ಕರೋಶಿ ಸೇರಿದಂತೆ ನೂರಾರು ಹಿರಿಯ ನಾಗರಿಕರು ಭಾಗವಹಿಸಿದ್ದರು. ಶಶಿಧರ್ ಎಸ್. ಡೇವಿಡ್, R5 ನ್ಯೂಸ್. ಕೈ ಇಟ್ಕೊಂಡಿದ್ರೆ ಎಂಥ ಒಳ್ಳೆ ಅಳಿಯರಿ. ಅದೇ ಸೊಸೆ ಮಗನ ಕೈ ಇಟ್ಕೊಂಡಿದ್ರೆ ನೋಡಿ ಹೆಂಡತಿ ಮಾತು ಕೇಳ್ತಾರೆ, ಯಾವಾಗಲೂ ಸೆರೆ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಹೇಳೋದು, ನಿಮ್ಮ ಚಿಂತನೆ ಬದಲಾದರೆ ಮಾತ್ರ ನಮಗೆ